ಬೆಳಗುವ ವಿಜ್ಞಾನಿ ನೀನಾಗು, ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಇವಾಗ ಇದನ್ನ ಕೇಳಿಸ್ಕೊಳ್ಳೋದು ಬಿಡಿ, ಮೇಡಮ್ ಹೇಳ್ತಾರೆ, ನೀವಾರು ಹೇಳಿ ಹೋಗ್ಲಿ. ಇದ್ರಲ್ಲಿ ನಾವು ವಾಟರ್ ಸೆನ್ಸರ್, ಜಂಪರ್ ವೈರ್, ಬಜರ್, ಬ್ಯಾಟ್ರಿ ಉಪಯೋಗ ಮಾಡಿದ್ದೀವಿ. ಇವಾಗ ಇದು ಹೆಂಗೆ ಕೆಲಸ ಮಾಡ್ತಂತ ಹೇಳ್ಕೊಡ್ತೀವಿ. ಈಗ ನೋಡಿ, ನೀರು ಆ ಮನೆಯ ಬಾಗಿಲಿಗೆ ಬಂದಾಗ ಜಾಸ್ತಿ ಆದಾಗ ಕೇಳಿಸ್ಕೊತಾ ಇದ್ದೀರಾ ಸೌಂಡು? ಮನೆಯ ಬಾಗಿಲಿಗೆ ಬಂದ ತಕ್ಷಣ ಶಬ್ದ ಮಾಡ್ತಾ ಇದೆ, ಅಲಾರಾಮ್ ಮಾಡ್ಕೊತಾ ಇದೆ. ಅಂದ್ರೆ ಪ್ರವಾಹಗಳನ್ನ ತಡೆಯೋದಕ್ಕೆ ಸಹ ಈ ಒಂದು ವೈಜ್ಞಾನಿಕ ಯಂತ್ರ ಬಳಕೆ ಮಾಡ್ಬೋದು ನಾವು ವೈಜ್ಞಾನಿಕವಾಗಿ. ಬಜಾರ್ ಹೊಡ್ಕೊತಾ ಇದೆಯಾ? ಯಾಕೆ ಬಜಾರ್ ಹೊಡ್ಕೊತಾ ಇದೆಯಾ? ಆ ಸೆನ್ಸರ್ಗೆ ನೀರು ಟಚ್ ಆಗಬೇಕು. ಇದನ್ನ ಎಲ್ಲೆಲ್ಲಿ ಬಳಕೆ ಮಾಡ್ತಾರೆ ನೋಡೋಣ. ನಿಮ್ಮ ಮನೆಗಳ ಮೇಲೆ ಓವರ್ ಟ್ಯಾಂಕ್ ಹಾಕಿರ್ತೀವಲ್ಲಪ್ಪ, ಓವರ್ ಟ್ಯಾಂಕ್ ತುಂಬಿ ನಾವು ಒಂದ್ಸತಿ ನೋಡ್ಕೊಳ್ಳೋದೇ ಇಲ್ಲ, ತುಂಬಿ ಮರುವಾಗ್ತಾ ಇರುತ್ತೆ. ಅದನ್ನು ಅವಾಯ್ಡ್ ಮಾಡ್ಬೇಕಂದ್ರೂ ಕೂಡ ಇಂಥ ಸೆನ್ಸರನ್ನು ಬಳಕೆ ಮಾಡ್ಬೋದು. ಅಲ್ಲಿ ಹಾಕಿದ ತಕ್ಷಣ ನಿಮ್ಮ ಮನೇಲಿ ಸೌಂಡ್ ಮಾಡುತ್ತೆ, ಅವಾಗ ಹೋಗಿ ನೀವು ಆಫ್ ಮಾಡ್ತೀರ. ಟ್ಯಾಂಕ್ ತುಂಬೋಗಿದೆ, ಹೋಗಿ ಆಫ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳೋ. ಸೆನ್ಸರಿಂದ ಮಾಡಿರುವಂಥ ಪ್ರಾಜೆಕ್ಟ್. ಇದ್ರ ಮುಂದೆ ಬಂದು ಯಾವುದಾದ್ರೂ ವ್ಯಕ್ತಿ ಒಬ್ಬ ನಿಂತ ತಕ್ಷಣ, ಅಲ್ಲಿ ಸೆನ್ಸ್ ಆದ ತಕ್ಷಣ ಡೋರ್ ಆಟೋಮೆಟಿಕ್ ಓಪನ್ ಆಗುತ್ತೆ, ಬೆಲ್ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಆಗ ಮನೆಯ ಒಳಗೆ ಇರುವ ವ್ಯಕ್ತಿಗೆ ಯಾರೋ ಬಂದಿದ್ದಾರೆ ಎಂದು ತಿಳಿಯುತ್ತೆ. ಹಾಗೆಯೇ ಆ ಕಡೆ ಹೋಗೋ ಹುಡುಗಿ ಕಡೆ ಸ್ವಲ್ಪ ಇದೇ ಥರ ಯಾವುದೇ ಒಬ್ಬ ವ್ಯಕ್ತಿ ಸೆನ್ಸರ್ ಕೆಳಗೆ ಬಂದಾಗ ಮನೆಯಲ್ಲಿರುವ ವ್ಯಕ್ತಿಗೆ ಶಬ್ದದ ಮೂಲಕ ತಿಳಿಯುತ್ತದೆ. ವೆರಿ ಗುಡ್, ಚಪ್ಪಾಳೆ ಹೊಡಿರಿ. ಅದು ಇದು ಕೆಲಸ ಏನಪ್ಪ ಅಂದರೆ, ಈಗ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ಇಂಥ ಕಡೆ ಎಲ್ಲ ಡಸ್ಟ್ಬಿನ್ ಮುಟ್ಕೊಂಡು ತೆಗಿಬೇಕು. ಆ ಮುಚ್ಚಳ ತೆಗೆದು ಕಸ ಹಾಕಬೇಕಾಗುತ್ತೆ ನಾವು. ಆದರೆ ಇಲ್ಲೇನಾಗುತ್ತೆ, ಆ ರೀತಿ ಕಸನ ಎತ್ಕೊಂಡಾಗ ನಾವು ಅದ್ರ ಹತ್ರ ಇಟ್ಟ ತಕ್ಷಣ ಆಟೋಮೆಟಿಕ್ ಇದು ಓಪನ್ ಆಗುತ್ತೆ. ಓಪನ್ ಆದ ಕಸವನ್ನು ನಾವೇನಾಗ್ಬೋದು, ಡಸ್ಟ್ಬಿನ್ ಒಳಗಡೆ ಹಾಕ್ಬೋದು. ಅದನ್ನು ಕೈಯಲ್ಲಿ ಮುಟ್ಟಿ ಎತ್ತಾಕೋ ಅವಶ್ಯಕತೆ ಇಲ್ಲ. ಇದಂಥ ಹಾಸ್ಪಿಟ್ಲ್ಗಳಲ್ಲಿ, ದೊಡ್ಡ ದೊಡ್ಡ ಕಚೇರಿಗಳಲ್ಲಿ, ಐಫೈ ಇರುವಂಥ ಹೋಟೆಲ್ಗಳಲ್ಲಿ ಎಲ್ಲ ಕಡೆ ಈ ಒಂದು ಆಟೋಮೆಟಿಕ್ ಡಸ್ಟ್ಬಿನ್ನನ್ನು ಬಳಕೆ ಮಾಡ್ತಾ ಇದ್ದಾರೆ. ಇವತ್ತೆಲ್ಲ ಕಡೆ ನೋಡಿ ಸೆನ್ಸಾರ್ ಬಳಕೆ ಮಾಡ್ಕೊಂಡು ನಲ್ಲಿಗಳ ಹತ್ರನೂ ಅಷ್ಟೇ ಕೈ ಇಟ್ಟರೆ ಮಾತ್ರ ನೀರು ಬರಬೇಕು. ಅರ್ಥ ಆಯ್ತಾ? ಅಂಥ ಸೆನ್ಸಾರ್ ಬಳಕೆ ಆಗಿದೆ. ಮತ್ತು ಈಗ ಟಾಯ್ಲೆಟ್ಸ್ ಆಗಿರ್ಬೋದು, ಮನೆಗಳಲ್ಲಾಗಿರ್ಬೋದು, ಬಲ್ಪ್ಗಳು ನೋಡಿರ್ತೀರ, ಕಾಲಿಟ್ಟಾಗ ಮಾತ್ರ ನಾವು ಒಳಗಡೆಗೆ ಎಂಟ್ರಿ ಕೊಟ್ಟರೆ ಮಾತ್ರ ಬಲ್ಪ್ ಅಂಟ್ಕೊಳ್ಳುತ್ತೆ, ಅದಷ್ಟೇ. ಅಲ್ಲಿ ಬಳಸ್ತಾ ಇದ್ದಂತಹ ಒಂದು ತಂತ್ರಜ್ಞಾನವನ್ನ ನಿಮ್ಗೆ ತೋರಿಸ್ತಾ ಇದ್ದಾರೆ. ಇಲ್ಲಿ ಒಂದು ಮರದ ಕೋಲು ಅಥವಾ ಅದಕ್ಕೆ ಒಂದು ರಾಟೆ, ಆ ರಾಟೆಗೆ ಹಗ್ಗವನ್ನ ಹಾಕಿ ಆ ರಾಟೆಯನ್ನ ಹಗ್ಗದ ಸಹಾಯದಿಂದ ತಿರುಗಿಸಿದಾಗ ನೀರನ್ನ ಮೇಲಕ್ಕೆ ಎತ್ಕೊಳ್ತಾ ಇದ್ರು, ಬಿಂದಿಗಳಲ್ಲಿ ನೀರನ್ನ ಸೇರ್ಕೊಳ್ತಾ ಇದ್ರು. ಇದು ರಾಟೆ ಎಂಬ ಸರಳ ಯಂತ್ರದ ಉಪಯೋಗವನ್ನ ತೋರಿಸುವಂತಹ ಒಂದು ಪ್ರಾತ್ಯಕ್ಷಿತೆಯನ್ನ ಮಕ್ಕಳು ಮಾಡಿದ್ದಾರೆ. ವೆರಿ ಗುಡ್, ಚಪ್ಪಾಳೆ ತಟ್ಟಲಿ. ಬಕೆಟ್ ಅಟ್ಯಾಚ್ ಆಗಿರುತ್ತೆ ಚಕ್ರಕ್ಕೆ. ಆಗ ಆ ಬಕೆಟ್ ಏನ್ ಮಾಡುತ್ತೆ, ಆ ನೀರನ್ನ ಮುಗಿದ್ಕೊಂಡು ಪಕ್ಕದ ಒಂದು ತೋಟನೋ ಗದ್ದೆನೋ ಏನೋ ಇದ್ರೆ ಅದಕ್ಕೆ ನೀರನ್ನ ಏನ್ ಮಾಡ್ತಾ ಇತ್ತು, ಹಾಯಿಸ್ತಾ ಇತ್ತು. ಈಗ ನಮಗೆ ಬೋರ್ವೆಲ್ಸ್ ಎಲ್ಲ ಬಂದಿರೋದ್ರಿಂದ ಇದರ ಹೆಚ್ಚು ಉಪಯೋಗ ಇಲ್ಲ. ಆದ್ರೆ ಈ ತರ ನಮ್ಮ ಯಂತ್ರಗಳ ಬಳಕೆ, ಸರಳ ಯಂತ್ರಗಳ ಬಳಕೆ ಪ್ರಾರಂಭ ಆಗಿತ್ತು.
ಆಮೇಲೆ ಹಳದಿ ಬಣ್ಣವನ್ನ ಹಾಕ್ತಾ ಇದ್ದಾಳೆ, ಮಿಕ್ಸ್ ಮಾಡಿದ್ದಾರೆ. ಹಳದಿ ಬಣ್ಣ ಬದಲಾವಣೆ ಆಗಿದೆ. ಈಗ ಅದಕ್ಕೆ ಸರ್ಪನ್ನ ಆಡ್ ಮಾಡ್ತಾ ಇದ್ದಾಳೆ. ಯಾವ ಬಣ್ಣಕ್ಕೆ ಬದಲಾವಣೆ ಆಗಿದೆ ನೋಡಿ, ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಗಿದೆ. ಈಗ ಮತ್ತೆ ಅದಕ್ಕೆ ನಿಂಬೆ ಹಣ್ಣಿನ ಹುಳಿಯನ್ನ ಸೇರಿಸ್ತಾ ಇದ್ದಾಳೆ. ನೋಡಿ, ಆಗ ಬಣ್ಣದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಇಲ್ಲ ಅಂತ ನೋಡ್ಕೊಳ್ಳಿ. ಡ್ರಾಪ್ ವೈಸ್ ಡ್ರಾಪ್ ಆಗ್ತಾ ಹೋದಂಗೆ ಕೆಂಪು ಬಣ್ಣ ಮತ್ತೆ ಹಳದಿ ಬಣ್ಣಕ್ಕೆ ಪರಿವರ್ತನೆ. ಅರಿಶಿನ ಮತ್ತು ಸ್ವಲ್ಪನ್ನ ಹಾಕಿದ್ರೆ ಹೇಗೆ ಕಲರ್ ಚೇಂಜ್ ಆಗುತ್ತೆ ಅಂತ ತೋರಿಸ್ತೀನಿ. ಅಯ್ಯೋ ಸಾಕಿ ಮಿಸ್ ನಮ್ಮಂತೆ ಅಯ್ಯದ ನಮ್ಮ ಮೇಣದ ಬತ್ತೆ ಅಣಿಸ್ಬಿಟ್ಟು ಅದ್ಮೇಲೆ ಗ್ಲಾಸ್ ಇಟ್ಟಿದ್ದೀನಿ. ಆ ಗ್ಲಾಸ್ ಒಳಗಡೆ ಗಾಳಿ ಹೋಗಿಲ್ಲ ಅಂದ್ರೆ ದೀಪ ಆರೋಗುತ್ತದೆ. ಯಾಕಂದ್ರೆ ಅದರೊಳಗಡೆ ಗಾಳಿ ಸ್ವಲ್ಪ ಇತ್ತು, ಆದ್ರಿಂದ ಅದು ಎಷ್ಟು ಹೀರ್ಕೊಳ್ಳುತ್ತೋ ಅಷ್ಟೊಂದು ಉರಿದ್ಬಿಟ್ಟು ಮತ್ತೆ ಗಾಳಿ ಎಲ್ಲ ಆಗೋದ್ಮೇಲೆ ಅದು ಆರೋಯ್ತು. ಆಕ್ಸಿಜನ್ ಆಮ್ಲಜನಕ ಮಿಸ್. ಆಮ್ಲಜನಕ ಅವಶ್ಯಕತೆ ತುಂಬಾ ಇದೆ. ಥ್ಯಾಂಕ್ ಯು. ವಿನೆಗಾರ್ ಎತ್ಕೊಂಡು ಪ್ರಯೋಗ ಮಾಡಬೇಕು ಅನ್ಕೊಂಡಿದ್ದೀನಿ. ರೆಡ್ ಫುಡ್ ಕಲರ್. ನಿಂಡುಪಾಲ್ ಮಯ ಸರ್ಕೊಂಡು నెక్స్ట్ వీడియో వేరే చేయాల్సిందే. నెక్స్ట్ వీడియో వేరే చేయాల్సిందే. ఎవరిదే అది కుంకుమ అట్లుందిరప్ప. కుంకుమ అదే ಕೆಂಪು ಕಲರ್ ಆಗಿದೆ. ವಿನೆಗಾರ್ ಸೋಡಿಯಂ ಆಗಬೇಕು. ಸೋಡಾ ಅದೇ ಸೋಡಿಯಂ ಅಂತ సోడా ವಿನೆಗರ್ ಅಂತ వాళ్ళ అప్పటితే ಸೋಡಾ ಹಾಕಿದ್ದೀನಿ. ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ స్క్వేర్ ఇంటూ n - 1 × a ప్లస్ an ఈక్వల్స్ n - 1 ఇంటూ d. నాకు అగ్గిపెట్టి కావాలా అగ్గిపెట్టి సర్రంతా తీసుకొచ్చి గజ్జగంది ఉంటుంది చూడే. నీ మనీ తగ్గదు కదా, నీ బెంచ్లోకి వేస్తాను. నీ బెంచ్లో నుంచి తిరిగి ఎక్కడ పోయినాడు మీ బిడ్డ? ఆ దేవుని గుడిలో పెట్టింటాడు చూడు. ఉబ్బే వెళ్తారా సోడా ఇది వేస్తేనే ఉబ్బేది, అది ఈయన వేస్తేనే ఉబ్బేది. సోడా వేయింది పంపు.
నెక్స్ట్ అక్షయ్ ಹೆಸರು ಕರೆ ಹೇಳ್ತೀನಿ చూడమ్మ చాలా ఇట్లా వదిలేదురాప మేము నిశాంత్ గంది చందన్ గంది చెరిక్ గంది ఇప్పుడు లేనే ప్రాజెక్ట్ ట్రైన్ కట్టుకుని కిషోర్ రారా 3 నిమిషాలు అయిపోతుంది